ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಸಪೋರ್ಟ್ ಮಾಡಿ ಪ್ಲೀಸ್. ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪನಾರು ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮೂರ ಕಡೆ ತುಂಬ ಬಿಸಿಲು, ಸಖತ್ತು ಬಿಸಿಲು. ಎಷ್ಟೇ ಗಿಡಗಳಿಗೆ ನೀರು ಹಾಕಿದ್ರು ಬಾಡೋಗ್ತಾನೆ ಇರುತ್ತೆ. ಈ ವೆದರ್ಗೂ ಅದಕ್ಕೂ ತುಂಬ ಸಖತ್ತು ಬಿಸಿಲು. ತುಂಬ ನೀರು ಕುಡಿಬೇಕು. ತುಂಬ ಹಣ್ಣು, ಪೈನಾಪಲ್ಲು, ಹಾಗೆ ಕಲ್ಲಂಗಡಿ ಹಣ್ಣು ತಿಂದರೆ ಒಳ್ಳೆಯದು ಅನಿಸುತ್ತೆ. ಹಾಗೆ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿದ್ದೆ. ಈ ಶುಕ್ರವಾರ ಪೂಜೆ ಮಾಡಿದೆ. ಮನೆಯೆಲ್ಲ ದೀಪ ಹಚ್ದೆ ಹೋದರೆ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮನೆಯೆಲ್ಲ ಒರೆಸಿ ದೀಪ ಹಚ್ಚಿ ಸೆಕೆಗೂ ಅದಕ್ಕೂ ಫ್ಯಾನ್ ಓಡ್ತಾನೆ ಐತೆ. ಹಾಗೆ ಉಗಾದಿಗೆ ಅಂತ ಒಂದು ಸಿಂಪಲ್ ಡ್ರೆಸ್ ತಗೊಂಡೆ. ತುಂಬ ಚೆನ್ನಾಗೈತೆ. ಈ ಕಲರು ನನಗೆ ತುಂಬ ಇಷ್ಟ ಆಯಿತು. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನಿಮಗೂ ಈ ಶೇರ್ ಮಾಡೋಣ ಅನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಐತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದು ನನಗೆ ಈ ಥರ ಪ್ಯಾಂಟ್ ಅಂದರೆ ಇಷ್ಟ. ಎಲಾಸ್ಟಿಕ್ ಇರೋದು, ಈ ಥರ ವೇಲು ತುಂಬ ಚೆನ್ನಾಗೈತೆ. ವೇಲು ತುಂಬ ಇಷ್ಟ ಆಯಿತು ನನಗೆ. ವೇಲು ತುಂಬ ಇಷ್ಟ ಆಯಿತು. ಇದು ಹೆಣ್ಮಕ್ಳಿಗೆ ಬಟ್ಟೆ ಅಂದರೆ ತುಂಬ ಇಷ್ಟ ಅಲ್ವಾ, ತಗೋತಾನೆ ಇರ್ತದೆ. ಹಾಗೆ ಬಾತ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಪಲಾವ್ ಮಾಡೋಣ ಅಂದ್ಬಿಟ್ಟು ನಮ್ಮ ಹುಡುಗನಿಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅಂದ್ಬಿಟ್ಟು ಬೇಗ ಮಾಡಿಕೊಡೋಣ ಅಂದ್ಬಿಟ್ಟು ಹಾಗೆ ಮನೆ ಮುಂದೆ ಒಂದು ಪುದೀನ ಗಿಡ ಹಾಕ್ಕೊಂಡಿದ್ದೀನಿ. ಇದು ವಾರಕ್ಕೆ ತುಂಬ ಚೆನ್ನಾಗಿ ಚಿಗುರುತ್ತಾನೆ ಇರುತ್ತೆ. ನೀರು ಹಾಕಬೇಕು. ನೀರು ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಚಿಗುರುತ್ತಾನೆ ಇರುತ್ತೆ. ಪುದೀನ ಸೊಪ್ಪು ತಗೊಳ್ಳೋಂಗೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಗಿಡ ಒಂದು ಹಾಕ್ಕೊಂಡ್ರೆ ಸಾಕು, ಮನೆಗೆ ಪುದೀನ ಸೊಪ್ಪು ತಗೊಳ್ಳೋಂಗೆ ಇಲ್ಲ. ನನಗೆ ಗಿಡ ಅಂದರೆ ತುಂಬ ಇಷ್ಟ. ಮನೆ ಮುಂದೆ ಗಿಡ ಹಾಕ್ಕೊಳ್ಳೋದು, ತರಕಾರಿ ಬೆಳೆಯೋದು ಅಂದರೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ಜಾಗವೇ ಇಲ್ಲ. ಹಾಗೆ ಬಾತ್ ಮಾಡಿದೆ. ಟಮಾಟೊ ಹಣ್ಣು, ಹಾಗೆ ಪುದೀನ, ಪಲಾವ್ ಎಲೆ, ಕಾಯಿ ತುರಿ, ಒಂದೆರಡು ಲವಂಗ, ಚಕ್ಕೆ, ಆಮೇಲೆ ಬೆಳ್ಳುಳ್ಳಿ ಇಷ್ಟು ಹಾಕಿದೆ. ಒಂದು ಬೋಸಿಗೆ ಪಲಾವ್ ಎಲೆ, ಲವಂಗ, ಚಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ, ಆಮೇಲೆ ಈರುಳ್ಳಿ ಹಾಕು ಚೆನ್ನಾಗಿ ಕನಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕೆಂಪಗೆ ಕನಗಬೇಕು. ತುಂಬ ರುಚಿಯಾಗಿರುತ್ತೆ. ಟಮಾಟೊ ಹಣ್ಣು ಬಾತು ಆಕ್ಷಣ ಮಾಡಬೇಕು ಅಂದರೆ ಟಮಾಟೊ ಹಣ್ಣು ಬಾತೇ ನೆನಪಾಗೋದು. ಒಂದೊಂದು ಸರಿ ಏನೇನು ಮಾಡಬೇಕು ಅನ್ನೋದೇ ತಲೆಗೆ ಓಡೋದಿಲ್ಲ. ಆದ ತಕ್ಷಣ ಟಮಾಟೊ ಹಣ್ಣು ಬಾತು, ಚಿತ್ರಾನ್ನ ಈ ಥರ ತಲೆ ಓಡುತ್ತೆ. ತಕ್ಷಣ ಅದೇ ತಾನೇ ಆಗೋದು. ಬೇಗ ಮಾಡಿದೆ. ಈ ಥರ ಚೆನ್ನಾಗಿ ಕನಗೋವರೆಗೂ ರುಚಿ ಒಂದು ಸ್ವಲ್ಪ ಉಪ್ಪಿನ ಪುಡಿ, ಒಂದು ಸಲ ಚಿಕನ್ ಮಸಾಲ ಹಾಕಿದ್ದೀನಿ. ಟೇಸ್ಟಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನೋಡಿಕೊಂಡು ಒಂದು ಪಡಿಗಷ್ಟೇ ನೀರು ಹಾಕ್ಕೊಂಡು ಅಳತೆ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಒಬ್ಬರು ಹುಡಿಯಾಗಿ ಬರುತ್ತೆ ಅಂತಾರೆ. ಅದೇ ನಾನು ಕುಕ್ಕರಲ್ಲಿ ಮಾಡಿದ್ರೆ ಹುಡಿಯಾಗಿ ಬರೋದೇ ಇಲ್ಲ.
ಅದಕ್ಕೆ ನಾನು ಯಾವಾಗಲೂ ತಪ್ಪಲೆಲ್ಲೇ ಬೋಸಿಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಸ್ವಂತ ಗದ್ದೆಯಲ್ಲಿ ಬೆಳೆದಿರೋ ಅಕ್ಕಿದು ಈ ವರ್ಷದ್ದು. ನಮಗೆ ಹೊಲ ಗದ್ದೆ ಎಲ್ಲ ಐತೆ, ಆದರೆ ನಮ್ಮ ಹುಡುಗರು ನಮ್ಮ ಯಜಮಾನರು ಹುಡುಗರು ಹೋಗ್ತಾರೆ. ನಾವೇನೋ ಆಗಿ ಹೋಗೋ ಅಪರೂಪಕ್ಕೆ ಹೋಗೋದು. ನಮಗೆ ಗದ್ದೆ ಮೇಲೆ ಹೊಲ ಮನೆ ಹೋಗೋದು ಅಂದರೆ ತುಂಬ ಇಷ್ಟ. ಆದರೆ ಈ ಹಳ್ಳಿ ವಾತಾವರಣ ಕಂಡ್ರೆ ತುಂಬ ಇಷ್ಟ ನನಗೆ. ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಂಡು ಹಿಡಿದಂಗೆ ಈ ಥರ ತಿರ್ಕೊತಾನೆ ಇರಬೇಕು. ಆಮೇಲೆ ಚೆನ್ನಾಗಿ ಈ ಥರ ತಿರ್ಕೊಂಡಾದ್ಮೇಲೆ ನೋಡಿ ಈ ಥರ ಆಯಿತು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಂಡು ಹಿಡಿದಂಗೆ ಈ ಥರ ಮಿಕ್ಸ್ ಮಾಡಿದ್ರು. ಈ ಥರ ರುಚಿಯಾದ ಬಾತು, ಟೊಮೊಟೊ ಬಾತು ಈ ಥರ ಇದಾಗಿತ್ತು. ನಮ್ಮ ಹುಡುಗನಿಗೆ ಸ್ಪೆಷಲ್ ಕ್ಲಾಸ್ಗೆ ಹೋಗಬೇಕು ಅಂತ ಬೇಗ ಮಾಡಿದೆ. ಅವಸರದಲ್ಲಿ ಎಷ್ಟೇ ಕೆಲಸ ಮನೆ ಕೆಲಸ ಇದ್ದೇ ಇರುತ್ತೆ, ಏನು ಮಾಡೋದು, ಏನೂ ಮಾಡೋಕ್ಕಾಗಿಲ್ಲ. ಮನೆಯೆಲ್ಲ ಹರಗಿ ನಿಂತಿತ್ತು. ನಮ್ಮ ಹುಡುಗ ಇದ್ದರೆ ಎಲ್ಲ ಕಿತ್ತು ಬಿಟ್ಟು ಹೋಯ್ತಾನೆ. ಡೈಲಿ ಇದೆ ಕೆಲಸ ನನಗೆ. ಎಲ್ಲ ಹರಿದಿರೋದು ತೆಗಿಯೋದೇ ಕೆಲಸ ನನಗೆ. ಏನು ಮಾಡೋದು, ಮಕ್ಕಳೇ ಅಷ್ಟಲ್ವಾ. ನನ್ನ ಮಗ ಟೀ ಮಾಡ್ಕಮ್ಮ ಅಂತ ಏನು ತಲೆ ತಿಂತಿದ್ದ. ತಡಿಯೋ ಮಾಡಿಕೊಡ್ತೀನಿ ಅಂತ ಅಂದೆ. ಅವನಿಗೆ ಟೀ ಮಾಡಿ ಕೊಟ್ಬಿಟ್ರೆ, ಅವನಿಗೆ ಟೀ ಅಂದರೆ ತುಂಬ ಇಷ್ಟ. ಅಷ್ಟೊಂದು ಇಷ್ಟು ಕುಡಿಯೋದಿಲ್ಲ. ಟೈಮಿಗೆ ತಕ್ಕ ಒಂದು ಲೋಟ ಕೊಟ್ಟರು ಸಾಕು, ಕುಡಿದ್ಬಿಟ್ಟು ಸುಮ್ಮನಾಗಿರ್ತಾನೆ. ಇಲ್ಲ ತಲೆ ತೈತಾನೆ ಇರ್ತಾನೆ. ಹೊಸಬ್ರು ನೋಡ್ತಿದ್ರೆ ಸಪೋರ್ಟ್ ಮಾಡಿ. ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಯಾವ ಥರ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಕಮೆಂಟ್ ಎಲ್ಲ ಕಮ್ಮಿ ಆಗಿದೆ. ನಾನು ನೇಮ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೇನೋ ನ್ಯೂಸ್ ಸ್ವಲ್ಪ ಡಲ್ಲಾಗೈತೆ. ಸ್ವಲ್ಪ ಬರ್ತಿತ್ತು, ಹೋಯ್ತಾ ಸ್ವಲ್ಪ ಇಂಪ್ರೂವ್ ಆಯ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯೂಟ್ಯೂಬ್ ಅಂತ ಕೈ ಹಾಕ್ಬಿಟ್ಟಿದ್ದೀನಿ. ಬಿಡೋಕ್ಕಾಗ್ತಾಯಿಲ್ಲ. ಏನೇ ಆದ್ರೂ ಒಂದು ಸತಿ ಕೈ ಹಾಕ್ಬಿಟ್ರೆ ಮನಸ್ಸೆಲ್ಲ ಆ ಕಡೆಗೆ ಎಳಿತಾನೇ ಇರುತ್ತೆ. ಏನು ಮಾಡೋದು, ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ಕಸ ಎಲ್ಲನೂ ಗುಡಿಸ್ಬಿಟ್ಟು ಇನ್ನು ನಮ್ಮ ಹುಡುಗ ರೊಟ್ಟಿ ಹಾಕ್ಬಿಟ್ಟು ಏನಾರ ಪಲ್ಯ ಮಾಡಮ್ಮ ಅಂತ ಅಂದ. ನಾನೇ ಮಾಡಿದೆ. ತರಕಾರಿ ಬೇರೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅಕ್ಕಿ ರೊಟ್ಟಿ ಹಾಕ್ಬಿಟ್ಟು ಟೊಮಟೊ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಹಾಕೋತಾಯಿದ್ದೆ. ಒಂದು 4 ಟೊಮಟೊ ಹಣ್ಣು ಚೆನ್ನಾಗಿ ಹಣ್ಣಾಗಿರೋವು, 4 ಮೆಣಸಿನ್ಕಾಯಿ, ಕಾಯಿ ತುರಿ, ಶುಂಠಿ ಇದ್ದರೆ ಶುಂಠಿ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೆಳ್ಳುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ ಹಾಕ್ಕೊಳ್ಳಿ, ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ರುಬ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕಾಯಿ ತುರಿ, ಸಾಂಬಾರು ಸೊಪ್ಪು, ಆಮೇಲೆ ಈರುಳ್ಳಿ, ಒಣಮೆಣ್ಸಿಕಾಯಿ ಅಥವಾ ಸ್ವಲ್ಪ ಸಾಂಬಾರು ಸೊಪ್ಪು ಇಲ್ಲಾಂದರೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ನನ್ನ ಹತ್ರ ಇತ್ತಿಲ್ಲ, ಹಾಕ್ಕೊಳಕ್ಕಾಗಲಿಲ್ಲ. ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಅದಕ್ಕೆ ತೊಳೆದು ನೀರು ಊದ್ಬಿಟ್ಟು ಚೆನ್ನಾಗಿ ಮಸಾಲೆ ನೀರಿರ್ತದಲ್ಲ ಚೆನ್ನಾಗಿ ಊದ್ಬಿಟ್ಟು ಈ ಥರ ತಿರ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೊಟ್ಟಿಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನೀವೊಂದು ಹಬ್ಬ ಟ್ರೈ ಮಾಡಿ. ನಾನು ಈ ಥರ ಮಾಡಿದ್ದೆ. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಈ ಥರ ಮಾಡಿರೋದು. ಹಾಗೆ ಈ ಥರ ಬಿಸಿನೀರು ಕಾಯಿಸ್ಕೊಂಡು ರೊಟ್ಟಿಯ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಟ್ಬೋದು. ನಾನು ಯಾವಾಗಲೂ ಕೈಯಲ್ಲೇ ತೊಟ್ಟೋದು. ಇದಕ್ಕೆ ಎಂಥದ್ದು ಹೇಳ್ತಾರಲ್ಲ, ಬ್ರಷ್ ಮಣೆ ತಗೋತಾರೆ. ಸುಮ್ಮನೆ ವೇಸ್ಟು. ಕೈಲೇ ತೊಟ್ಟು ಪಾಠ ಮಾಡಿದ್ರೆ ಬ್ರಷ್ ಮಣೆ ಅವಕಾಶ ಆದ್ರೆ ಆಗತ್ತೇ ಇರೋದಿಲ್ಲ. ಈ ಥರ ಕೈಯಲ್ಲಿ ತೊಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲನೂ ಹೊಂದಿಸ್ಕೊಂಡು ಈ ಥರ ತೊಟ್ಟಿದ್ರೆ ಚೆನ್ನಾಗಿರುತ್ತೆ. ಹೊಂದಿಸ್ಕೊಂಡು ತೊಟ್ಟೋದ್ರೆ ಕೈಲಿ ಚೆನ್ನಾಗಿ ಬರುತ್ತೆ. ನಾನು ಒಂದು 20-30 ತೊಡ್ತೀನಿ ರೊಟ್ಟಿ ಕೈಲೇ ಬೇಕಾದ್ರೆ. ನಮ್ಮ ಮನೆ ಗದ್ದೆ ನಟಿಗಳಲ್ಲಿ ನಾನೇ ಕೈಯಲ್ಲಿ ತೊಡ್ತಿದ್ದೆ. ಒಂದು ಸ್ವಲ್ಪನಾದ್ರು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್.